ನಮಸ್ಕಾರ. ಇದು ನಿಮ್ಗೆ ಕಾಣ್ತಿರೋದು ಇರುಪು ರಾಮೇಶ್ವರ ದೇವಸ್ಥಾನ ಸನ್ನಿಧಿ. ಅದ್ರ ಹಿಂದೆ ಇರೋದೆಲ್ಲ ಇರುಪು ರಾಮೇಶ್ವರ ದೇವ್ರ ಕಾಡು ಕೊಡಗಿನಲ್ಲಿದೆ. ಇಲ್ಲಿ ರಾಮದೇವರು ಬಂದು ಲಿಂಗ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಇದು ರಾಮಲಿಂಗೇಶ್ವರ ದೇವಸ್ಥಾನ. ಲಕ್ಷ್ಮಣ ಬಂದು ರಾಮನಿಗೆ ವಿನೀತನಾಗೋದ್ರಿಂದ ಅವನು ಇಲ್ಲಿ ಲಕ್ಷ್ಮಣ ತೀರ್ಥ ಅಂತ ಅದ್ರ ಹಿಂದೆ ದೇವಸ್ಥಾನದ ಹಿಂದೆ ಒಂದು ಫಾಲ್ಸ್ ಇದೆ. ಲಕ್ಷ್ಮಣ ತೀರ್ಥ, ಇರುಪು ರಾಮೇಶ್ವರ ಫಾಲ್ಸ್ ಅಂತ ಈಗ ಫೇಮಸ್ ಆಗಿದೆ. ಆದರೆ ಲಕ್ಷ್ಮಣ ತೀರ್ಥ ನದಿ ಅದು ಕಾವೇರಿಗೆ ಸೇರಿಕೊಳ್ಳುತ್ತೆ. ದೇವಸ್ಥಾನ ಸುಮಾರು 10ನೇ ಶತಮಾನಕ್ಕಿಂತ ಹಿಂದೆ ಇದೆ ದೇವಸ್ಥಾನ ಇದು. ಇದರಲ್ಲಿ ಶಾಸನ ಇದೆ. ಶಾಸನವನ್ನು ನಮ್ಮ ಲ್ಯೂಸ್ ರೈಸ್ ಅವರ ಶಾಸನ ಸಂಪುಟದಲ್ಲಿ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಎಲ್ಲರೂ ಬಂದು ಇರುಪು ಫಾಲ್ಸ್ ಹೊರಟೋಗ್ತಾರೆ. ಆದರೆ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದರ ಐತಿಹ್ಯ ತಿಳಿಯುತ್ತೆ ಮತ್ತು ದೇವಸ್ಥಾನದ ಮಹತ್ವ ತಿಳಿಯುತ್ತೆ. ಹಾಗಾಗಿ ದಯವಿಟ್ಟು ಇರುಪು ರಾಮೇಶ್ವರ ದೇವಸ್ಥಾನದ ದೇವ್ರ ಕಾಡಿನ ಸಂದರ್ಶನ ಎಲ್ಲರೂ ಮಾಡಿ. ಎಲ್ರಿಗೂ ಪುಣ್ಯ ಸಿಗಲಿ. ನಮಸ್ಕಾರ. ನಾನಿವತ್ತು ಬಂದು ಇಲ್ಲಿ ನೋಡಿದೆ. ಇಲ್ಲಿ ಜುಲೈ 7ನೇ ತಾರೀಕು ಬಂದಿದ್ದೀನಿ.